ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾಕತ್ತಿದ್ದು ನೋಡ್ರಿ. ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನಿದ್ರೆ ಈ ಕಡೆ ಹಿಟ್ಟು ಕಲಸಿಟ್ಟು ಹಾಲು ಕಾಸಕ್ಕಿಟ್ಟಿದ್ದೆ, ಅಂದರೆ ಹಾಲು ಕಾಸಕ್ಕಿಟ್ಟು ಹಿಟ್ಟು ಕಲ್ಸಾಕತ್ತಿದ್ದೆ. ಈ ಕಡೆ ಹಾಲೆಲ್ಲ ಉಕ್ಕಿಬಿಟ್ಟು ತನಗಿದ್ರೆ ಆಗ ಹಿಡ್ಕೊಂಡು ಹೇಳಾಕತ್ತಿದ್ದೆ, ಅಮ್ಮ ಮೊಬೈಲ್ ತೊಗೊಂಬ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ. ಅವಾಗ ಬರಲಿಲ್ಲ ರೀ. ಈಗ ಹಾಲು ಉಕ್ಕಿ ಅಯ್ಯೋ ಶಿವ ಅನ್ನಕತ್ತಿದ್ದೆ, ಓಡ್ಕೊತ ಬಂದ ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟು. ಅಂದರೆ ನಾವು ಚೆಲ್ಬಿಟ್ರೆ ಬೈತಿದ್ರಿ, ನೀವು ಚೆಲ್ಲಿದ್ರಲ್ಲ ನಿಮ್ಗೆ ನೋಡೋಕ್ಕಾಗಂಗಿಲ್ಲ ಅಂತೇಳಿ ಕೇಳಾಕತ್ತಿದ್ಲು. ಅಂದರೆ ಜಸ್ಟ್ ಒಂದು ನಿಮಿಷ ಒಳಗಡೆ ಆ ಥರ ಆಗ್ಬಿಡುತ್ತೆ ರೀ. ಜಾಸ್ತಿ ಜೋರು ಗ್ಯಾಸ್ ಇದ್ಬಿಟ್ರೆ ಆಯಿತು, ಪಟ್ಟಂತ ಎಲ್ಲ ಉಕ್ಕೇ ಬಿಡ್ತಾವೆ. ಮತ್ತು ಅದನ್ನ ಕ್ಲೀನ್ ಮಾಡೋ ಕೆಲಸ ನೋಡಿರಿ. ಅಂದ್ರೆ ಹಾಲೂ ಚೆಲ್ಲೋದು ಅಷ್ಟೇ ಆದರೆ ಮತ್ತು ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮತ್ತು ಅಡುಗೆ ಮಾಡ್ಬೇಕು ನೋಡಿರಿ. ಆಲ್ರೆಡಿ ಲೇಟಾಗಿತ್ತು. ನಮ್ಮ ಮನೆಯವರಿದ್ರೆ ಬರೀ ಚಪಾತಿ ಮಾಡಿಕೊಡು, ಹಾಲು ಚಪಾತಿ ಬಾಳೆಹಣ್ಣು ಹಾಕ್ಕೊಂಡು ಊಟ ಮಾಡ್ತೀನಿ ಅಂತ ಅಂದಿದ್ರೆ. ಹಾಗಾಗಿ ನಾನು ಈ ಕಡೆ ಹಾಲು ಕಾಸಕ್ಕಿಟ್ಟು ಹಿಟ್ಟು ಕಲಿಸ್ತಾ ಇದ್ದೆ. ಈ ಥರ ಎಡವಟ್ಟು ಕೆಲಸ ಆಗುತ್ತೆ ನೋಡ್ರಿ ಕೆಲವೊಂದು ಸಲ. ಪರವಾಗಿಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ. ಏನು ನಮಗೆ ದಕ್ಕಬೇಕಲ್ಲ ಅದಷ್ಟು ದಕ್ಕೋದಲ್ರಿ. ಹಾಗಾಗಿ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಚಪಾತಿನೂ ಮಾಡಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಮಾತ್ರ ಚಪಾತಿ ಬಾಳೆಹಣ್ಣು ಹಾಲು ಹತ್ರ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ. ಆದರೆ ಮನುಗೆ ಇಷ್ಟ ಆಗಂಗಿಲ್ಲ ರೀ. ಪಲ್ಯ ಮಾಡಿ ಕೊಡಬೇಕು ಫಸ್ಟಿಗಿದ್ರೆ ಅವರಿಗೆ ರೆಡಿ ಮಾಡಿ ಕೊಟ್ರಾಯ್ತು. ಆಮೇಲೆ ಮನುಗೆ ಪಲ್ಯ ಮಾಡಕ್ಕೆ ಬರುತ್ತೆ ಅಂತ ಹೇಳಿ. ತನಗಿದ್ರೆ ಬದ್ನಿಕಾಯಿ ಪಲ್ಯ ಚೌಳಿಕಾಯಿ ಪಲ್ಯ ಯಾವುದೂ ಇಷ್ಟ ಆಗಂಗಿಲ್ಲ. ಹಾಗಾಗಿ ಏನು ಪಲ್ಯ ಮಾಡ್ತೀನಿ ಅಂದ್ರೂ ಬೇಡನ ಅಂತಾಳು. ಹಾಗಾಗಿ ನೀನು ಏನು ಮಾಡ್ತಿ ಮಾಡು, ನಾನಿದ್ರೆ ಚಪಾತಿ ಮಾಡ್ತೀನಿ ಅಂತೇಳಿ ಹೇಳಿಬಿಟ್ಟು ಸಿಟ್ಟು ಮಾಡ್ಕೊಂಡಿದ್ದೆ. ಅಂದರೆ ಅದನ್ನ ಬೇಡ ಇದನ್ನ ಬೇಡ ಅಂತ ಅಂದಾಗ ಜಾಸ್ತಿ ಸಿಟ್ಟು ಬರುತ್ತೆ ರೀ ಕೆಲವೊಂದು ಸಲ. ಡೈಲಿ ಒಂದೇ ರೀತಿ ಮಾಡೋಕ್ಕಾಗಂಗಿಲ್ಲಲ್ಲ. ಅದ್ರಾಗ ನಮ್ಮ ಮನೆಯವ್ರಿಗೆ ಚೌಳಿಕಾಯಿ ಬದ್ನಿಕಾಯಿ ಆ ಥರ ಜಾಸ್ತಿ ಇಷ್ಟ ಆಗುತ್ತೆ. ಇವತ್ತು ನಂದು ಗುರುವಾರ ಉಪವಾಸ ಇತ್ತು. ಹಾಗಾಗಿ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಅವರಿಗೆಲ್ಲ ಚಪಾತಿ ಮತ್ತು ಮಾಡಿಕೊಟ್ಬಿಟ್ಟು ನಾನು ಈ ಕಡೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ ರೀ. ಇಷ್ಟೆಲ್ಲ ಕೆಲಸ ಮುಗ್ಸಾಕ 12 ಗಂಟೆ ಆಗಿಬಿಟ್ಟಿತ್ತು. ಅಂದರೆ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಬೆಳ್ಳುಳ್ಳಿ ಸುಲಿಯಾಕ್ರಿ 1 kg ಮ್ಯಾಲೆ, ಅಂದ್ರೆ 1.5 kg ಸಮೀಪ ಆಗ್ತಿದ್ದು. ಅಷ್ಟೆಲ್ಲ ಬೆಳ್ಳುಳ್ಳಿ ಸುಲಿಬೇಕಂದ್ರೆ ಟೈಮ 11:30 ಆಗಿ ಹೋಗಿತ್ತು. ಮತ್ತು ಉಳ್ಳಾಗಡ್ಡಿ ಅಷ್ಟೆಲ್ಲ ಕಟ್ ಮಾಡಿಕೊಂಡು 12 ಆಗೇ ಬಿಡ್ತ್ರಿ. ಹಾಗಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟನೆ ಆಮೇಲೆ ಮಸಾಲೆ ಹುರಿಯಾಕೆ ಕುಂತ್ರಾಯ್ತಂತ ಹೇಳಿ. ಅಂದರೆ ಮಸಾಲೆ ಹುರಿಯಾಕತ್ರ 3 ಇಂದ 4 ತಾಸು ಬೇಕಾಗುತ್ತೆ ರೀ. ಮತ್ತು ಹಶು ಆಗ್ಬಿಡ್ತೈತಿ, ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ಆಗಂಗಿಲ್ಲ. ಬೆಳಗ್ಗೆ ಬರೀ ಒಂದು ಸ್ವಲ್ಪ ಚಹಾ ಕುಡ್ದಿದ್ದು. ಅದಕ್ಕಾಗಿ ಫಸ್ಟಿಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅವನು ನಾಷ್ಟ ಮಾಡ್ದೇನೆ ಹಾಗೆ ಹೋಗಿದ್ದಾರೆ 7:30ಗೆ. ಅದಕ್ಕಾಗಿ ಇದ್ರೆ ಚಹಾ ಚಪಾತಿ ಅಷ್ಟೇ ತಿಂದಿದ್ಲು. ಈಗಿದ್ರೆ ಚೌಳಿಕಾಯಿ ಪಲ್ಯ ರೆಡಿ ಮಾಡಿಟ್ಟು ತನಗಂತೇಳಿ ಮಸಾಲೆ ರೈಸ್ ಮಾಡಾಕಂತೀನಿ ನೋಡ್ರಿ. ಅಂದರೆ ಎಲ್ಲರಿಗೂ ಆಗುತ್ತೆ ಚೌಳಿಕಾಯಿ ಪಲ್ಯ ಚಪಾತಿ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ಮಸಾಲೆ ರೈಸ್ ಮಾಡಿಬಿಟ್ರೆ ಜಾಸ್ತಿ ಇಷ್ಟಪಡ್ತಾಳೆ. ಅದಕ್ಕಾಗಿ ಚೌಳಿಕಾಯಿ ಪಲ್ಯನೂ ರೆಡಿ ಮಾಡಿಟ್ಟು ಈ ಕಡೆ ಮಸಾಲೆ ರೈಸ್ ಮಾಡಿಬಿಟ್ಟು ಚಪಾತಿ ಮಾಡ್ಬೇಕು ರೀ. ಬೆಳಿಗ್ಗೆ ಸ್ವಲ್ಪ ಮಾಡಿದ್ದೆ, ಮನು ಬರ್ತಾನಂತೇಳಿ. ಅವನು ಬಂದಿದ್ದಿಲ್ಲ ರೀ, ಲೇಟ್ ಮಾಡೇ ಬರ್ತಾನಂತಂದ. ಅದಕ್ಕಾಗಿ ಎಲ್ಲರಿಗೂ ಆಗುತ್ತೆ. ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ರೆ ನನ್ನ ಕೆಲಸನೂ ನಿವಾಂತ ಆಗುತ್ತೆ ರೀ. ಅದಕ್ಕಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಅಡುಗೆ ಮಾಡಿಟ್ಟು ಊಟ ಎಲ್ಲ ಮುಗಿಸ್ಬಿಟ್ಟು ಮಸಾಲೆ ಹುರಿಯೋಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ಮಸಾಲೆ ಖಾರ ಮಾಡಿಸೋದೈತ್ರಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದು ಕೆಲಸ. ಅಂದರೆ ಬೆಳ್ಳುಳ್ಳಿ ಸುಲಿಯಾಕೆ ಉಳ್ಳಾಗಡ್ಡಿ ಕಟ್ ಮಾಡಾಕ್ರಿ. ಹಾಗಾಗಿ ಇನ್ನು ಮಸಾಲೆ ಹುರಿಯಾಕಾದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತಲ್ಲ. ಅದಕ್ಕಾಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸಾಲೆ ರೈಸ್ ರೆಡಿ ಮಾಡಿ ಇಟ್ಬಿಟ್ಟು ಇನ್ನೂ ಸ್ವಲ್ಪ ಹಿಟ್ಟಿತ್ತ ಚಪಾತಿದು. ಅಂದರೆ ಬೆಳಗ್ಗೆನೇ ಸ್ವಲ್ಪ ಮಾಡಿದ್ದು, ಮತ್ತಷ್ಟು ಹಿಟ್ಟು ಇಟ್ಟಿದ್ದೆ ರೀ ಹಾಗೆ ಮಧ್ಯಾಹ್ನ ಮಾಡ್ರೈತಂತೆ. ಈಗಿದ್ರೆ ಅದಷ್ಟು ಚಪಾತಿ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸ್ಬೇಕ್ರಿ. ಇಲ್ಲೇನು ಬೌಲೊಳಗೆ ಜೀರಿಗೆ ಮತ್ತು ಹಿಂಗೆ ಇಟ್ಟಿನಲ್ಲ, ಅದು ನಾನು ಶೇಂಗಾ ಹಿಂಡಿಗೆ ಹಾಕ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಶೇಂಗಾದ ಹಿಂಡಿ ಏನು ಕುಟ್ಟಿಸ್ತೀನಿಲ್ಲ ಅದನ್ನ ಹಾಕಿಬಿಟ್ಟು ಕುದಿಸೋದು. ಅಂದರೆ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ರೀ. ಮಸಾಲೆ ಖಾರಕ್ಕೆ ಬೇರೆ ಇಟ್ಟಿದ್ದು, ಮತ್ತು ಹಿಂಡಿಗೆ ನೆನಪಾಯ್ತಾ ಅದನ್ನು ಎತ್ತಿಟ್ಬಿಟ್ರೆ ಆಯಿತು. ಹುರಿಯಮ್ದಾಗ ಎಲ್ಲ ಒಟ್ಟಿಗೆ ಹುರಿಯಾಕೆ ಬರುತ್ತಂತ ಹೇಳಿ ಈಗ ಫೈನಲಿ ಅಡುಗೆನೂ ಮಾಡಿದೆ ನೋಡಿರಿ. ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿದ್ದೆ, ಚೌಳಿಕಾಯಿ ಪಲ್ಯ ಮಾಡಿದ್ದೆ, ಚಪಾತಿ ಮಸಾಲೆ ರೈಸ್ ಅಷ್ಟೇ ಅಡುಗೆ ಮಾಡಿಬಿಟ್ಟು ಮಸ್ತಾಗಿನ್ನ ಊಟ ಮಾಡೋದು ನೋಡಿರಿ. ಊಟ ಮಾಡಿಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ನಿವಾಂತ ಆಗುತ್ತೆ ಅಂತ ಹೇಳಿ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಿನಿಮಮ್ ಅಂದ್ರೆ ಒಂದು 4 ತಾಸು ಮೇಲೆ ಬೇಕಾಗುತ್ತೆ ರೀ. 1 ಗಂಟೆಗೆ ಕೂತಿದ್ದು 5 ಗಂಟೆ ಆಗಿತ್ತು. ಇಷ್ಟೆಲ್ಲ ಮಸಾಲ ಹುರಿಬೇಕಂದ್ರೆ, ಅಂದರೆ ನಿಧಾನವಾಗಿ ಸಾವಕಾಶ ಹುರಿಬೇಕಂದ್ರೆ ಅದು ಲೇಟ್ ಆಗುತ್ತೆ ರೀ. ಅದ್ರಾಗ ಧನಿಯಾ ಮತ್ತು ಶೇಂಗಾ ಹುರಿಯಾಕಂತೂ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಮತ್ತು ಉಳ್ಳಾಗಡ್ಡಿನೂ ಅಷ್ಟೇ ರೀ. ಅದನ್ನ ಪೂರ್ತಿ ನೀರೆಲ್ಲ ಹೋಗೋ ಮಟ್ಟನೇ ಹುರಿಬೇಕಾಗುತ್ತೆ. ಅಂದರೆ 5 kg 4 kg ಉಳ್ಳಾಗಡ್ಡಿ ಇದ್ರೆ ಒಂದು 3/4 kg ಆಗಬೇಕು. ಅಷ್ಟೋ ತನಕ ಹುರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿಬಿಟ್ಟು ನೀರಿನ ಅಂಶ ಪೂರ್ತಿ ಹೋದ್ಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು ಹಸಿ ಮಸಾಲ ರೆಡಿ ಮಾಡೋದ್ರಿ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ
ಇದನ್ನೆಲ್ಲ ಹಾಕ್ಬಿಟ್ಟನೆ ಮಸಾಲೆ ಖಾರ ಮಾಡೋದ್ರಿ. ಅಂದ್ರೆ ನಮ್ಮ ಕಡೆ ಏನು ಮಸಾಲ ಜಾಸ್ತಿ ಎಲ್ಲ ಯೂಸ್ ಮಾಡಂಗಿಲ್ಲ ರೀ. ಇದು ಒಂದು ಖಾರ ಇದ್ಬಿಟ್ರೆ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡೋದು. ಸಾಂಬಾರ್ಗೆ, ಪಲ್ಯಕ್ಕೆ, ಪ್ರತಿ ಒಂದಕ್ಕೂ ಯೂಸ್ ಮಾಡೋದ್ರಿ. ಅಡ್ಗೆ ಅಂದ್ರೆ ಪಲ್ಯ ಇದ್ದಿದ್ದಿಲ್ಲ ಅಂದ್ರೂ ಊಟಕ್ಕೂ ಒಂದು ಸ್ವಲ್ಪ ಟೊಮೆಟೊ, ಈ ಖಾರ, ಎಣ್ಣೆ, ಉಪ್ಪು ಹಾಕ್ಕೊಂಡು ಇದನ್ನೇ ಚಪಾತಿ ರೊಟ್ಟಿ ಸಂಗಟ ಊಟ ಮಾಡಿಬಿಡ್ತಾರೋ. ಅಂದ್ರೆ ಇದ್ರೊಳಗೆ ಎಲ್ಲ ಮಸಾಲೆ ಹಾಕಿರ್ತೀವಿ ರೀ. ಹಸಿ ಮಸಾಲ, ಒಣ ಮಸಾಲ ಎಲ್ಲ ಇರುತ್ತಲ್ಲ, ಟೇಸ್ಟ್‌ನು ಚಲೋ ಇರುತ್ತೆ. ಅಂದ್ರೆ ಕೆಲವೊಬ್ರಿಗೆ ಡೌಟ್ ಇರುತ್ತೆ. ನನಗೂ ಮೊನ್ನೆ ಒಬ್ಬರು ವಾಟ್ಸಪ್ಪಿಗೆ ಕಮೆಂಟ್ ಹಾಕಿದ್ರು. ಇದನ್ನ ಎದಕ್ಕೆ ಯೂಸ್ ಮಾಡ್ತೀರಿ ಅಂತ ಹೇಳಿ ಸಾಂಬಾರು, ಪಲ್ಯಕ್ಕೆ, ಬದ್ನಿಕಾಯಿ ಪಲ್ಯ, ಚೌಳಿಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತೀವಿ ರೀ ನಾವು. ಹಾಗಾಗಿ ಎಲ್ಲ ಮಸಾಲ ಒಟ್ಟಿಗೆ ಸೇರಿಸ್ಬಿಟ್ಟು ಕುಟ್ಟಿಸ್ಬಿಡ್ತೀವಲ್ಲ, ಹಾಗಾಗಿ ಜಾಸ್ತಿ ನಮ್ಮ ಕಡೆ ಯಾರೂ ಮಸಾಲ ಯೂಸ್ ಮಾಡಂಗಿಲ್ಲ ರೀ. ಇದು ಒಂದು ಖಾರ ಇಟ್ಕೊಂಡ್ಬಿಡ್ತಾರೆ, ಎಲ್ಲದಕ್ಕೂ ಇದನ್ನೇ ಬಳಸ್ತೀವಿ. ಈಗಿದ್ರೆ ಅದೇ ಹುರಿಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಒಂದು 4 ತಾಸು ಬೇಕಾಯಿತು ಇಷ್ಟೆಲ್ಲ ಮಸಾಲ ಹುರಿಬೇಕಂದ್ರೆ. ಫಸ್ಟಿಗಿದ್ರೆ ಶೇಂಗಾ ಎಲ್ಲ ಹುರಿದಿಟ್ಬಿಟ್ರೆ, ಶೇಂಗಾನ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಹಿಂಡಿ ಮಾಡೋಕೆ ಚಲೋ ಆಗುತ್ತಂತ ಹೇಳಿ ನಾನು ಶೇಂಗಾ ಹುರಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. 7 ಕೆಜಿ ಶೇಂಗಾ ತಂದಿದ್ದು, ಅದನ್ನ 6 ಕೆಜಿ ಆಗ್ಯಾವ ನೋಡಿರಿ. ಅಂದರೆ 1 ಕೆಜಿಯಷ್ಟು ಹಸಿ ಇರ್ತಾವೆ ರೀ. ಹಸಿ ಶೇಂಗಾ ತಂದಾಗ ಅಂದ್ರೆ ಹುರಿದಿದ್ದು ತಂದಾಗ ಅದ್ರೊಳಗಿನ ಎಣ್ಣೆ ಅಂಶ ಎಲ್ಲ ಪೂರ್ತಿ ಹೋಗಿರ್ತೈತಿ. ಅಂದ್ರೆ ಬಟಿ ಶೇಂಗಾ ಅಂತಾರು, ಉಸುಕೊಳಗೆ ಏನೋ ಹುರಿತಾರೆ ರೀ. ಅದ್ರೊಳಗೆ ಎಣ್ಣೆ ಅಂಶ ಏನೂ ಇರಲ್ಲ, ತಿನ್ನಕ್ಕೆ ಮಾತ್ರ ಟೇಸ್ಟ್ ಇರ್ತಾವೆ. ಆದರೆ ಈ ಥರ ಹಸಿ ಶೇಂಗಾ ಒಳಗೆ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ರೀ. ಹಾಗಾಗಿ ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿ ಚಲೋತ್ನಾಗೆ ಸಣ್ಣ ಉರಿ ಒಳಗೆ ಚಲೋತ್ನಾಗ ಹುರಿದ್ಬಿಟ್ಟು ಹಿಂಡಿ ಮಾಡಿಸ್ಬಿಟ್ರೆ ಹಿಂಡಿ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ. ಇಲ್ಲೇನು ನಾನು ಶೇಂಗಾ ಎಲ್ಲ ಹುರಿದ್ಬಿಟ್ಟು ಕರಿಬೇವು ಹುರಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇದು ಮಸಾಲೆ ಖಾರಕ್ಕೆ ಮತ್ತು ಶೇಂಗಾದ ಹಿಂಡಿಗೆ ಮತ್ತು ಅಗಸಿ ಹಿಂಡಿಗೆ ಯೂಸ್ ಮಾಡೋದ್ರಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಗರಿ ಗರಿ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಅದು ಹಸಿ ಇದ್ದಿದ್ದು ಫುಲ್ ಡ್ರೈ ಆಗಬೇಕಲ್ರಿ. ಹಾಗಾಗಿ ನಿಧಾನವಾಗಿ ಚಲೋ ಹೊತ್ನಾಗೆಲ್ಲ ಹುರಿದ್ಬಿಟ್ಟು ಖಾರ ಮಾಡ್ಸಕ್ಕೆ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ನೆಲ್ಲಾಗನ ಒಣಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಅದನ್ನೂ ಬಳಸ್ಬೋದು ರೀ. ಶೇಂಗಾ ಹಿಂಡಿಗಾಗಲಿ, ಅಗಸಿ ಹಿಂಡಿಗಾಗಲಿ ಮತ್ತು ಮಸಾಲೆ ಖಾರಕ್ಕಾಗಲಿ. ಅಂದರೆ ಗೊತ್ತಿರ್ಲಿಕ್ಕಂದ್ರೆ ಹೇಳೋದೆ ಅಷ್ಟೇ ರೀ. ಫೈನಲಿ ಎಲ್ಲ ಮಸಾಲೆ ಹುರಿದ್ಬಿಟ್ಟು ರೆಡಿ ಮಾಡಿಕೊಂಡು ನಾನು ಖಾರ ಕುಡ್ಸಕ್ಕೆ ಹೋಗ್ಬೇಕಂದ್ರೆ ಟೈಮ್ 5 ಗಂಟೆ ಆಗಿತ್ತು ನೋಡಿರಿ. ಮಧ್ಯಾಹ್ನ 2-3 ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಇದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹೋಯಿತು. ಅಂದರೆ ನಾನು 2 ಕಡೆ ಗ್ಯಾಸ್ ಮೇಲೆ ಹುರಿದಿದ್ದೀನಿ. ಅಷ್ಟು ಲೇಟ್ ಆಗುತ್ತೆ ರೀ. ಒಂದೇ ಕಡೆ ಹುರಿದ್ಬಿಟ್ರಂತೂ 7 ಗಂಟೆ ಆಗೇ ಹೋಗ್ತಿತ್ತು. ಅಂದರೆ ಧನಿಯಾ ಆಗಲಿ, ಕೊಬ್ಬರಿ ಆಗಲಿ ಎಲ್ಲ ಹುರಿಯೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ ರೀ. ನಾನು ಇದರೆಲ್ಲ ತೊಗೊಂಡು ಬಂದು ಡಬ್ಬಿ ಇಟ್ಟಿದ್ದೀನಿ. ನನ್ನ ಮಗನಿಗಿದ್ರೆ ಬರ್ತೀನಿ ನಿಂದ್ರಪ್ಪ ಅಂತ ಹೇಳಿ ಬಂದಿದ್ದೀನಿ. ಡಬ್ಬಿ ತೊಗೊಳಕ್ಕೆ ಹೋಗಿ ಮ್ಯಾಲೆ ಏನು ಸ್ವಲ್ಪ ಜೀರಿಗೆ ಎಲ್ಲ ಹುರಿದು ಹಾಕಿದ್ದೆ ಅಲ್ರಿ, ಚೆಲ್ಲೇ ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಅಂದರೆ ಕಾಸ್ಟ್ಲಿ ಇರುತ್ತೆ, ಎಲ್ಲ ಚೆಲ್ಬಿಟ್ರೆ ಹೆಂಗೆ ಒಲೆ ಅಂತ ಬೈಯಾಕತ್ರಿ. ಏನವ ಎಲ್ಲದಕ್ಕೂ ಲೆಕ್ಕ ಹಾಕ್ತಿಲ್ಲ ಅಂತ ಅನಾಕತ್ತಿದ್ದ. ಹಂಗಲ್ರಿ ನಮ್ಮ ಹೆಣ್ಮಕ್ಳ ಮನಸ್ಸು ಸ್ವಲ್ಪ ಏನಾದರೂ ವೇಸ್ಟ್ ಆಗಿಬಿಟ್ರೆ ಜಾಸ್ತಿ ಬೇಜಾರಂತ ಅನಿಸ್ತಾ ಇರ್ತೈತಿ. ಈಗಿದ್ರೆ ಫೈನಲಿ ನಾನು ಖಾರ ಕುಟ್ಟು ಮಷಿನ್ ಹತ್ರ ಬಂದಿದ್ದೀನಿ ನೋಡಿರಿ. ನಮ್ಮ ಕಡೆ ಈ ಥರ ಖಾರ ಕುಟ್ಟೋದು ಅಂದರೆ ಮಷಿನ್ಗೆ ಹಾಕಿಬಿಟ್ರೆ ಜಸ್ಟ್ ಒಂದು 10-20 ನಿಮಿಷ ಒಳಗಡೆ ಬೌ ಅಂತ ಹಿಟ್ಟು ಮಾಡಿ ಕೊಟ್ಬಿಡುತ್ತೆ ರೀ. ಆದರೆ ಇದು ಕುಟ್ಟೋ ಮಷಿನ್ ಒಳಗೆ ಏನಿಲ್ಲ, ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ನಮ್ಮ ಏನು ಖಾರ ಮಾಡ್ಸಕ್ಕೆ ಒಯ್ದಿದ್ದೆಲ್ಲ ಎಲ್ಲ ಮುಗಿಬೇಕಂದ್ರೆ 4.5 ತಾಸು ಬೇಕಾಯಿತು. ಎಲ್ಲ ಮುಗಿಯಾಕ್ರಿ ಮನೆಗೆ ಬರ್ಬೇಕಂದ್ರೆ ಟೈಮ್ 10 ಗಂಟೆ ಆಗಿತ್ತು ನೋಡಿರಿ. ಅಂದರೆ 5 ತಾಸು ಬೇಕಾಯಿತು ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬರ್ಬೇಕಂದ್ರೆ. ಪಾಪ ಅವ್ರು ಕುಟ್ಟೋರು ಮನೆಯೊಳಗೂ ಫೋನ್ ಹಚ್ಚಾಕತ್ತಿದ್ರು, ಇಷ್ಟಾಕೆ ಲೇಟ್ ಮಾಡಿರಿ ಅಂತ. ಅಂದರೆ ಡೈಲಿ 9 ಗಂಟೆಗೆ ಹೋಗ್ತಿದ್ರಂತೆ, ಇವತ್ತು ಲೇಟ್ ಆಗೈತ್ರಿ ಅಂತ ಹಾಕತ್ತಿದ್ರು. ಅಂದರೆ ಎಲ್ಲ ಮುಗಿಬೇಕಲ್ರಿ, ಜಾಸ್ತಿ ಕ್ವಾಂಟಿಟಿ ಒಳಗಿತ್ತಲ್ಲ. ಶೇಂಗಾದ ಹಿಂಡಿ, ಅಗಸಿ ಹಿಂಡಿ ಮತ್ತು ಮಸಾಲೆ ಖಾರ, ಕೆಂಪು ಖಾರ ಅಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದರೆ ನಿಧಾನವಾಗಿ ಆಗುತ್ತೆ ರೀ ಇದು ಕೆಲಸ. ಮಷಿನ್ ಫಾಸ್ಟಾಗಿ ಆಗುತ್ತೆ, ಅಂದರೆ ಪಟ್ಟಂತ ಅದು ಬೀಸಿ ಕೊಡುತ್ತೆ. ಆದರೆ ಕುಟ್ಟಿ ಸಣ್ಣ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಬೇಕಾಗುತ್ತೆ ರೀ. ಹಾಗೆ ಮಸಾಲೆ ಖಾರಕ್ಕಂತೂ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಯಾಕಂದರೆ ಎಲ್ಲ ಮಸಾಲೆ ಹಾಕಿರ್ತೀವಲ್ಲ, ಧನಿಯಾ, ಜೀರಿಗೆ, ಅರಿಶಿನ ಮತ್ತು ಕಾಳು ಮೆಣಸು ಮತ್ತು ಎಲ್ಲ ಹಾಕಿರ್ತೀವಲ್ರಿ ಪ್ರತಿಯೊಂದನ್ನು. ಅದನ್ನೆಲ್ಲ ಕುಟ್ಟಿ ಸಣ್ಣ ಮಾಡಿ ಮತ್ತೆ ಚಾಣಸ್ಬಿಟ್ಟು ಮತ್ತೆ ಹಸಿ ಮಸಾಲ ಕೂಡಿಸ್ಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಕೆಂಪು ಖಾರ ಆದರೆ ಜಲ್ದಿ ಆಗುತ್ತೆ, ಆದರೆ ಮಸಾಲೆ ಖಾರ ಮಾತ್ರ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇದು ಅಂತೂ ಕುಟ್ಟು ಮಷಿನ್ ಮೊನ್ನೆ ಹೋಗಿದ್ದು ಬೇರೆ ಕಡೆ ರೀ. ಇದೇನಿಲ್ಲ ನಮ್ಮ ಮನೆ ಹತ್ರನೇ ಐತಿ, ಸಮೀಪ ಆಗುತ್ತೆ ರೀ. ಹಾಗಾಗಿ ಈಗ ಫೈನಲಿ ಮಸಾಲೆ ಖಾರ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ. ಹಸಿ ಮಸಾಲ ಕೂಡಿಸ್ಬಿಟ್ಟು ಮತ್ತೊಂದು ಸಲ ಕುಟ್ಟಿ ನೀಟಾಗಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅಂದರೆ ಗ್ರೈಂಡರ್ ಒಳಗೂ ಮಿಕ್ಸ್ ಮಾಡ್ಕೋಬೋದು, ಅಂದರೆ ಹಸಿ ಮಸಾಲ ಮತ್ತು ಮಸಾಲೆ ಖಾರ ರೀ. ಆದರೆ ಇವ್ರ ಕಡೆ ಈಗ ಹೊಸದಾಗಿ ಹಾಕ್ಯಾರಲ್ಲ, ಹಾಗಾಗಿ ಗ್ರೈಂಡರ್ ಇದ್ದಿದ್ದಿಲ್ಲ ಅಂದರೆ ಅದು ಮಿಕ್ಸ್ ಮಾಡೋದು ಬರುತ್ತಲ್ರಿ, ಅದ್ರೊಳಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಎಲ್ಲ ಕಡೆ ರೀ. ಇವ್ರ ಕಡೆ ಇಲ್ಲಂತ ಮತ್ತೊಂದು ಸಲ ಅದನ್ನ ಕುಟ್ಟಿ ಮಿಕ್ಸ್ ಮಾಡಿ ಕೊಟ್ಟರು. ಈಗಿದ್ರೆ ಫೈನಲಿ ಶೇಂಗಾ ಹಿಂಡಿ ಕುಟ್ಟಾಕಂತಾರೆ ನೋಡಿರಿ. ಈ ಥರ ಕುಟ್ಟಿ ಶೇಂಗಾ ಹಿಂಡಿ ಮಾಡಿಸಿದ್ದು ಟೇಸ್ಟ್ ಚಲೋ ಇರುತ್ತೆ ರೀ ಮಿಕ್ಸಿಗೆ ಹಾಕೋಕ್ಕಿಂತ. ಮತ್ತು ಅದನ್ನ ಮುದ್ದೆ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ರೀ ಎಷ್ಟು ಮಸ್ತಾಗಿ ರೆಡಿ ಆಕತೈತಿ ಶೇಂಗಾದ ಹಿಂಡಿ, ಅಗಸಿ ಹಿಂಡಿ, ಮಸಾಲೆ ಖಾರ, ಕೆಂಪು ಖಾರ
ಫೈನಲಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಮನೆಗೆ ತಂದು ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಗುರುವಾರ ಉಪವಾಸ ಇತ್ತ. ನಾನು ಬರೋಟ್ಟಿಗೆ ನಮ್ಮ ಮನೆಯವರು ತನು ಮನು ಎಲ್ಲರೂ ಊಟ ಮಾಡಿದ್ರು. ತನು ಇದ್ರೆ ಚಪಾತಿ ಪಲ್ಯ ಮಾಡಿ ಕೊಟ್ಟಿದ್ಲು. ಊಟ ಎಲ್ಲ ಮುಗಿಸಿದ್ರು ಅವರು. ನಾನು ಬಂದ ಕೂಡಲೇ ಕೈಕಾಲು ಮುಖ ತಕ್ಕೊಂಡು ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಮಸಾಲೆ ಖಾರ ಮತ್ತು ಶೇಂಗಾದ ಹಿಂಡಿ ಜಾಸ್ತಿ ಆರ್ಡ್ರ್ ಬಂದಿದ್ದು, ಹಾಗಾಗಿ ಪ್ಯಾಕ್ ಎಲ್ಲ ಮಾಡಿ ಇಟ್ರಾಯ್ತು. ನಾಳೆ ಕೊರಿಯರ್ಗೆ ಹಾಕಕ್ಕೆ ಬರುತ್ತಂತ ರೆಡಿ ಮಾಡಕ್ಕಂತೀನಿ ನೋಡಿರಿ. ಯಾರಿಗಾದರೂ ಮಸಾಲೆ ಖಾರ, ಶೇಂಗಾ ಹಿಂಡಿ ಮತ್ತು ಶಾವ್ಗೆ ಬೇಕಾದ್ರೆ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಒಂದು ನಂಬರ್ ಹಾಕಿರ್ತೀನಿ. ಅಲ್ಲಿ ನೀವು ಆರ್ಡ್ರನ್ನು ಕೊಡ್ಬೋದು ರೀ. ವಾಟ್ಸಪ್ ಮಾಡ್ಬೋದು. ಕಾಲೆಲ್ಲ ಅವೈಲೇಬಲ್ ಇಲ್ಲ ರೀ. ವಾಟ್ಸಪ್ ಮಾಡಿಬಿಟ್ರೆ ನಾನು ರಿಪ್ಲೈ ಮಾಡ್ತೀನಿ ಯಾವುದಕ್ಕೆ ಎಷ್ಟು ರೇಟ್ ಅಂತ ಹೇಳಿ. ಹಪ್ಪಳ ಸಂಡ್ಗಿ ಭಾಳ ಜನ ಕೇಳಾಕತ್ತಿದ್ರಿ. ದಯವಿಟ್ಟು ಕ್ಷಮೆ ಇರಲಿ. ಅಂದರೆ ಸದ್ಯ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಲ್ರಿ. ನಾನು ರೆಡಿ ಮಾಡಿಬಿಟ್ರು ಅದನ್ನ ಹಾಳಾಗ್ಬಿಡುತ್ತೆ. ಮೊನ್ನೆ ಹಾಗೆ ಆಗಿದ್ದು. ಒಬ್ಬರು ಹುಡುಗಿ ಕೇಳಿದ್ರಂತೇಳಿ ಮಾಡಿಬಿಟ್ಟು ಎಲ್ಲ ವೇಸ್ಟ್ ಆಗ್ಬಿಟ್ಟು ನನ್ನ ಎಫೆಕ್ಟೂ ವೇಸ್ಟ್, ಈ ಕಡೆ ಅದು ಯೂಸೂ ಆಗಂಗಿಲ್ಲ ರೀ. ಅಂದರೆ ಯೂಸ್ ಆಗ್ತೈತಿ, ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ರೀ. ನಾವಾದರೆ ಯೂಸ್ ಮಾಡ್ಬೋದು, ಬೇರೆಯವ್ರು ಅದರಿಗೆ ಕೊಡಬೇಕಂದ್ರೆ ಅದು ಸರಿಯಾಗಿ ಇದ್ದಿದ್ದನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಅದು ಅಷ್ಟು ನೀಟಾಗಿ ಬರೋಂಗಿಲ್ಲ ರೀ. ಹಪ್ಳ ಮತ್ತು ಸಂಡ್ಗಿ ಕುರುಡ್ಗಿ ಮಾಡ್ಬೇಕಂದ್ರೆ, ಹಾಗಾಗಿ ಮಳೆ ಸ್ಟಾರ್ಟ್ ಆಗೈತೆ ಅಂತೇಳಿ ನಾನು ಸದ್ಯಕ್ಕೆ ಮಾಡಕ್ಕಂತಿಲ್ಲ ರೀ. ಅಂದ್ರೆ ನಾನು ಹಿಟ್ಟು ರೆಡಿ ಮಾಡ್ಕೊಂಡಾಗ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಬಿಸಿಲೇ ಇರಲ್ಲ, ಆವಾಗ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ರೀ ಎಫೆಕ್ಟ್. ಹಾಗಾಗಿ ಜಾಸ್ತಿ ಬಿಸಿಲಿದ್ದಾಗ ರೆಡಿ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ರೀ. ಆವಾಗ ಮತ್ತೆ ನೀವು ಆರ್ಡ್ರನ್ನ ಹಾಕ್ಬೋದು. ಹಪ್ಪಳ ಆಗಲಿ ಮತ್ತು ಸಂಡ್ಗಿ ಆಗಲಿ ರೀ. ಈಗ ಫೈನಲಿ ಖಾರನೂ ಸ್ವಲ್ಪ ಪ್ಯಾಕ್ ಮಾಡಿಬಿಟ್ಟು ಬೇರೆ ಇದಕ್ಕೆ ಹಾಕಿಡ್ಬೇಕಂತಂದು ನಮ್ಮ ಮನೆಯವರು ಬೆಳಗ್ಗೆನೇ ಹಾಕಿಡಾಕತ್ಬಿಡು, ಈಗ ರೆಸ್ಟ್ ಮಾಡು ಅಂತ ಅನ್ನಕತ್ತಿದ್ರು. ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಿದ್ರಿ. ಮತ್ತು ನಾಳೆ ಬೆಳಗ್ಗೆ ಮಾಡಕ್ಕೆ ಬರುತ್ತೆ. ಅಂದರೆ ಜಾಸ್ತಿ ಸುಸ್ತಂತ ಅನ್ಸಾಕತ್ತಿತ್ತ, ಅದಕ್ಕಾಗಿ ಮತ್ತೆ ಬೆಳಗ್ಗೆ ಮಾಡ್ರೈತಂತ ನಾನು ಅಂದ್ಕೊಂಡೆ ರೀ. ಇವತ್ತಿನ ವ್ಲಾಗ್ನು ಇಲ್ಲೇ ಮುಗಿಸೋಣ್ರಿ. ನಿಮ್ಗೆ ಶಾವ್ಗೆ ಮತ್ತು ಮಸಾಲೆ ಖಾರ, ಶೇಂಗಾ ಹಿಂಡಿ, ಅಗಸೆ ಹಿಂಡಿ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಹಾಕಿರ್ತೀನಿ. ನೀವು ಅಲ್ಲಿ ವಾಟ್ಸಪ್ ಮಾಡ್ಬೋದು. ಇವತ್ತಿನ ವ್ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ಟೇಕ್ ಕೇರ್.